ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಕೊಟ್ಟಾಗ ಬ್ಲೌಸ್ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ಸ್ನೇಹಿತರೆ ಅದರಲ್ಲೇ ಡಿಫ್ರೆಂಟ್ ಏನು ಅಂದರೆ, ಸ್ನೇಹಿತರೆ ನೋಡಿ, ಹೊಸದಾಗಿ ಕಲಿಯೋರಿಗೆ ಈ ಮೆಥಡಲ್ಲಿ ಕಟ್ ಮಾಡಿ ನೀವು ಖಂಡಿತ ನಿಮಗೆ ಬ್ಲೌಸ್ ಕಟ್ಟಿಂಗು ಈಸಿಯಾಗಿ ಬರುತ್ತೆ ನೋಡಿ. ಈ ಥರ ಬ್ಲೌಸ್ ಕಟ್ ಮಾಡೋದ್ರಿಂದ ಸ್ನೇಹಿತರೆ ನೋಡಿ, ನಾವು ಕಲಿಬೇಕಾದ್ರೆ ನಮ್ಗೆ ಇದೇ ಥರನೇ ಕಟಿಂಗ್ ಹೇಳ್ಕೊಟ್ಟಿದ್ರು. ನಂತರ ನೋಡಿ, ನಾವೀಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಬೇರೆ ಬೇರೆ ರೀತಿ ಕಟ್ ಮಾಡೋದೆಲ್ಲ ನಾವು ಮಾಡ್ತೀವಿ. ಇವಾಗ ಸ್ಟಾರ್ಟಿಂಗ್ ನೋಡಿ, ನಮಗೆ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ನಾನು ಇವತ್ತು ನಿಮಗೆ ಸಾದಾ ಬ್ಲೌಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಫೋಲ್ಡಿಂಗ್ ಹಾಕೊಂಡಿದ್ದೆ ಸ್ನೇಹಿತರೆ ನೋಡಿ. ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ನೋಡಬೇಕಾಗುತ್ತೆ ನೋಡಿ. ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು ಫ್ರಂಟ್ ಪಾರ್ಟಲ್ಲೇ ತೊಗೋಬೇಕು ಸ್ನೇಹಿತರೆ ನೋಡಿ. ನಾನು ಉಕ್ಸ್ ಪಟ್ಟಿ ತೊಗೊಂಡಿದ್ದೀನಿ. ಉಕ್ಸ್ ಪಟ್ಟಿಲಿ ಇವಾಗ ಚೆಸ್ಟ್ ಒಂದು ಸೈಡ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ ನೋಡಿ. ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಸ್ನೇಹಿತರೆ ನೋಡಿ 9.25 ಇದೆ ನೋಡಿ. ಇದು ನೋಡಿ 9.25 ಇದೆ. ಹಾಗೆ ಉದ್ದ ಕೂಡ ನೋಡ್ಕೊಂಬಿಡೋಣ ಸ್ನೇಹಿತರೆ. ಇನ್ನು ನಮಗೆ ಸೊಂಟ ಸೈಜು ಅವು ಏನೂ ಬೇಕಾಗಿಲ್ಲ ಸ್ನೇಹಿತರೆ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ನೋಡಿ. ಉದ್ದ ಬಂದು ನಮಗೆ ರೆಡಿ 13.5 ಇಂಚ್ ಇದೆ ನೋಡಿ ಸ್ನೇಹಿತರೆ. ಇದು ರೆಡಿ 13.5 ಇಂಚು ಉದ್ದ ಇದೆ ನೋಡಿ. ಇವಾಗ 9.25 ಚೆಸ್ಟ್ ಇದೆ ಸ್ನೇಹಿತರೆ. 9.25 ಚೆಸ್ಟಲ್ಲಿ ನಾವು 3/4 ಇಂಚನ್ನು ಆ್ಯಡ್ ಮಾಡಬೇಕು ನೋಡಿ. ಅಲ್ಲಿಗೆ 10 ಎಷ್ಟಾಗುತ್ತೆ, 9.25 ಇಂಚುಗೆ ನಾವು 3/4 ಇಂಚನ್ನು ಆ್ಯಡ್ ಮಾಡಿದಾಗ ನಮಗೆ 10.5 ಆಗುತ್ತೆ ನೋಡಿ ಸ್ನೇಹಿತರೆ. 10.5 ಆಗುತ್ತೆ. ನೀವು ಮಾರ್ಜಿನ್ ಎಷ್ಟು ಬಿಟ್ಕೊತೀರೋ ಅದು ನಿಮಗೆ ಬಿಟ್ಟಿದ್ದು ನೋಡಿ. 10.5ಗೆ ನಾನು 1.5 ಇಂಚು ಮಾರ್ಜಿನ್ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ. ಟೋಟಲ್ 12 ಇಂಚು ನಾನು ಈ ಫೋಲ್ಡಿಂಗ್ ಹಾಕೊಂಡಿದ್ದೀನಿ ನೋಡಿ. ಬ್ಲೌಸನ್ನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಾವು ಚೆಸ್ಟ್ ಮೆಜರ್ಮೆಂಟ್ ತಗೊಳ್ತೀವಲ್ಲ, ಅದಕ್ಕೆ 3/4 ಇಂಚನ್ನು ಆ್ಯಡ್ ಮಾಡಿ ನೋಡಿ. ಫ್ರಂಟು ಬ್ಯಾಕು ಇಷ್ಟೇ ತಗೊಂಡ್ರೆ ಸಾಕು ಸ್ನೇಹಿತರೆ ನೋಡಿ. ಅಳತೆ ಬ್ಲೌಸ್ ಪ್ರಕಾರನೇ ಕರೆಕ್ಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ನೋಡಿ 1.5 ಇಂಚು ನಾವು ಆ್ಯಡ್ ಮಾಡಿದ್ವಿ. ಇದಕ್ಕೆ 10.5 ಆಗುತ್ತೆ. 9.25ಗೆ 3/4 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಆ್ಯಡ್ ಮಾಡಿದಾಗ 10.5 ಆಗುತ್ತೆ. 10.5ಗೆ ನೀವು ಮಾರ್ಜಿನ್ 2 ಇಂಚಾದರೂ ಸೇರಿಸಿ, ಇಲ್ಲ ಅಂದರೆ 1.5 ಇಂಚಾದರೂ ಸೇರಿಸಿ, ಅದು ನಿಮ್ಮ ಅನುಕೂಲ. ಬೇಡ ಅಂದರೆ 1 ಇಂಚ್ ಬೇಕಾದರೂ ಸೇರಿಸ್ಬೋದು. ನಾನು 10.5ಗೆ ನಾನು 1.5 ಇಂಚು ಮಾರ್ಜಿನನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಅಂದರೆ 12 ಇಂಚ್ ಆಗುತ್ತೆ ಸ್ನೇಹಿತರೆ ನೋಡಿ. 12 ಇಂಚು ನಾನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಸ್ನೇಹಿತರೆ ನೋಡಿ. ಇದು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸರಿ ಕಟ್ ಮಾಡ್ತೀನಿ. ಇದು ತುಂಬ ಈಸಿ ಮೆಥಡ್ಡು ಹೊಸಬ್ರಿಗೆ ಸ್ನೇಹಿತರೆ ನೋಡಿ. ಇವಾಗ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. 12 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟು ಬ್ಯಾಕು ಎರಡೂ ಬರೋಂಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಉದ್ದಾನ ಫ್ರಂಟು ಬ್ಯಾಕಿಗೆ ಎಷ್ಟು ಬೇಕಾಗುತ್ತೆ ಅಂತೇಳಿ ನೋಡ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಜಾಸ್ತಿ ಇದೆ, ತೊಂದರೆ ಇಲ್ಲ ನನಗೆ. ಹಾಗಾಗಿ ಸ್ನೇಹಿತರೆ ನೋಡಿ, ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇದು 12 ಇಂಚ್ ಇದೆ ಟೋಟಲ್ಲು ನೋಡಿ. ಇದನ್ನು ಈ ಥರ ಫೋಲ್ಡ್ ಹಾಕೊತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟು ಸ್ನೇಹಿತರೆ. ಕಾಣುತ್ತೆಲ್ಲ ಗೊತ್ತಿಲ್ಲ, ಎರಡೂ ಒಂದೇ ಕಲರ್ ಆಗಿರೋದ್ರಿಂದ ನೋಡಿ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು ನೋಡಿ. ಫ್ರಂಟು ಬ್ಯಾಕು ಎರಡೂ ಅಷ್ಟೇ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ ನೋಡಿ. ಫ್ರಂಟಿಗೆ ಜಾಸ್ತಿ ಅಥವಾ ಬ್ಯಾಕಿಗೆ ಕಡಿಮೆ ಏನು ಬೇಡ. ಈ ಮೆಥಡಲ್ಲಿ ಈ ಥರ ಫಾಲೋ ಮಾಡಿ ಟ್ರೈ ಮಾಡಿ ಒಂದು ಸರಿ ನೋಡಿ. ಒಂದು 10 ರೂಪಾಯಿ ಲೈನಿಂಗು, 15 ರೂಪಾಯಿ ಲೈನಿಂಗ್ ಬಟ್ಟೆ ತಗೊಂಡು ಈ ಥರ ಕಟ್ ಮಾಡಿ ಟ್ರೈ ಮಾಡಿ. ನಾವು ಸ್ಟಾರ್ಟಿಂಗ್ ಇದೇ ಥರನೇ ಕಲ್ತದ್ದು ಸ್ನೇಹಿತರೆ ನೋಡಿ. ನಿಮ್ಗೆ ಕಾಣಲಿ ಅಂಥೇಳಿ ನಾನು ಫ್ರಂಟ್ ಪಾರ್ಟಿಗೆ ಕೆಳಗಡೆ ಒಂದು ಲೈನ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ನೇಹಿತರೆ ನೋಡಿ. ಇವಾಗ ಫಸ್ಟಿಂದ ನೀಟಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ ನೋಡಿ. ಇಲ್ಲಿಗಿದೆ ಇದು ಫ್ರಂಟ್ ಪಾರ್ಟು. ನಾವು ಇನ್ನೂ ಲೆಂತ್ ಎಲ್ಲ ಮಾರ್ಕ್ ಮಾಡಿಲ್ಲ ನೋಡಿ. ಅದು ಇಲ್ಲಿ ಕೆಳಗಡೆಯಿಂದ 1.5 ಇಂಚು ಮಾರ್ಜಿನ್ ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇದು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿದ್ದು. ಓಕೆ ನೋಡಿ, 1.5 ಇಂಚು ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೈನ್ ಕೂಡ ಹಾಕೊಂತೀನಿ ನೋಡಿ ಸ್ನೇಹಿತರೆ. ಫ್ರಂಟು ಬ್ಯಾಕು ನಾವು ಫ್ರಂಟ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಬ್ಯಾಕು ಆಟೋಮೆಟಿಕ್ಲಿ ಅದು ಮಾರ್ಕಿಂಗ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ತೋರಿಸ್ತೀನಿ ನಾನು ನಿಮಗೆ ವಿಡಿಯೋನ ಖಂಡಿತ ನೋಡಿ. 1.5 ಇಂಚಿಗೆ ಒಂದು ಪಟ್ಟಿ ಹಾಕೊಂಡಿದ್ದೀನಿ ನೋಡಿ ನಾನು. ಇದು 1.5 ಇಂಚು. ಇದು ಪರ್ಫೆಕ್ಟ್ ನೆನ್ಪಿಟ್ಕೊಳ್ಳಿ ಮೊದಲಿಗೆ. ಇವಾಗ ಸ್ನೇಹಿತರೆ ನೋಡಿ, ನಾವು ಅಳತೆ ಬ್ಲೌಸಲ್ಲಿ ನೋಡ್ಕೊಂಡ್ವಿ 13.5 ಇಂಚು ಲೆಂತ್ ಇದೆ. ಅಂದರೆ 13.5ಗೆ ನಾವು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಅರ್ಧ ಇಂಚ್ ಸೇರಿ 14 ಇಂಚಿಗೆ ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ. ಇದು ಇವಾಗ ಕಡಿಮೆ ಆಗ್ತಿದೆ. ನಾನು ಸ್ವಲ್ಪ ಕೆಳಗೆ ಎಳ್ಕೊತ ಇದ್ದೀನಿ ನೋಡಿ ಮೇಲ್ಗಡೆದು ನೋಡಿ. ಇವಾಗ ನಮಗೆ ಇಲ್ಲಿಂದ 14 ಇಂಚು ಬೇಕು ಸ್ನೇಹಿತರೆ ನೋಡಿ. 14 ಇಂಚು ಬರ್ತಿದೆ. ಇವಾಗ ಎರಡು ಕಡೆಗೆ ಸರಿಯಾಗಿ ನೋಡ್ಕೊಂಬಿಡಿ ಬರುತ್ತಿಲ್ಲ ಅಂತೇಳಿ ನೋಡಿ. 14 ಇಂಚ್ ಇದೆ ಅಂದರೆ 13.5 ರೆಡಿ ಸಿಗುತ್ತೆ. ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ನೋಡಿ. ಇದಕ್ಕೂ ಕೂಡ ನಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಅರ್ಧ ಇಂಚಿಗೆ
ಸ್ನೇಹಿತರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 13.5 ಇಂಚ್, ಅಥವಾ ನಿಮ್ಮ ಬ್ಲೌಸ್ ಎಷ್ಟಿದೆಯೋ ಉದ್ದ ಅಷ್ಟನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಇದು 1.5 ಇಂಚ್ ಎಲ್ಲ ಬ್ಲೌಸ್ಗೆ ಎಕ್ಸ್ಟ್ರಾ ಬಿಡಲೇಬೇಕು ಸ್ನೇಹಿತರೆ. ನೋಡಿ, ನೀವು 30 ಸೈಜ್ ಆದರೂ ಬಿಡಿ, 35 ಎಷ್ಟಾದರೂ ಬಿಡಿ, ಒಟ್ಟು 1.5 ಇಂಚ್ ಮಾರ್ಜಿನ್ ಕೆಳಗಡೆ, ಹಾಗೆ ಅರ್ಧ ಇಂಚ್ ಶೋರ್ಟ್ ಮಾರ್ಜಿನ್ ಬಿಟ್ಟು ಉದ್ದ ಎಷ್ಟು ಬರುತ್ತೋ ನಿಮ್ಮ ಬ್ಲೌಸಿಂದು ಅಷ್ಟನ್ನು ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 13.5 ಉದ್ದ ಇದೆ ಸ್ನೇಹಿತರೆ. ಇದು ಈ ಬ್ಲೌಸಿಂದು ಉದ್ದ ನೋಡಿ 13.5 ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ನೋಡಿ, ಇದು ನೆಕ್ ಬಿಡ್ತು ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೋಡಿ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಕಿನ ಅಗಲ ಬಂದು. ಇವಾಗ ಸ್ನೇಹಿತರೆ ನೋಡಿ, ಮೊದಲಿಗೆ ನಾವು ಹುಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ನಿಮಗೆ ಸಿಂಪಲ್ಲಾಗಿ. ನೋಡಿ, ಈ ಥರ ಇಟ್ಕೊಂಬಿಡಿ ಇದನ್ನ. ನೋಡಿ, ಇಲ್ಲಿ ಮಾರ್ಜಿನ್ ಏನು 1.5 ಇಂಚ್ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ, ಇಲ್ಲಿಂದ ಮೇಲ್ಗಡೆಗೆ ನೀವು ಬ್ಲೌಸನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ರಿ. ನೋಡಿ, ಈ ಥರ ಇಟ್ಟು ಮಾರ್ಕ್ ಮಾಡ್ಕೊಳ್ರಿ. 1.5 ಇಂಚ್ ಇದಕ್ಕೆಲ್ಲ ಇಡಬೇಡಿ ಸ್ನೇಹಿತರೆ, ಇದನ್ನು ಬ್ಲೌಸನ್ನು ಅಟ್ಯಾಚ್ ಮಾಡಬೇಡಿ. ನೋಡಿ, ಇಲ್ಲಿಂದ ಮೇಲ್ಗಡೆಗೆ ಇಟ್ಟಿದ್ದೀನಿ ನಾನು ಸ್ನೇಹಿತರೆ. ನೋಡಿ, 1/4 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನಾನು ಇಲ್ಲಿ ಇದು ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಪ್ರಕಾರನೇ ನೋಡಿ ನಾನು ನೆಕ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸಿಂಪಲ್ ಇದು ನೆನಪಿರಲೇಬೇಕು ನಿಮಗೆ. 1.5 ಇಂಚ್ ಪಟ್ಟಿ ಬಿಟ್ಟು ಮೇಲ್ಗಡೆಗೆ ಬ್ಲೌಸ್ ಇಟ್ಕೊಂಬಿಡಿ, ಇದು ಸಿಂಪಲ್ ಕೆಲಸ. ನೋಡಿ, ಇಲ್ಲಿವರೆಗೂ ಇದೆ, ಇದು ಶೋಲ್ಡ್ರು ಅಟ್ಯಾಚ್ ಮಾಡಿದ್ದೀನಿ. ಈಗ ಇಲ್ಲಿವರೆಗೂ ಬರ್ತಿದೆ. ಇದು ನೆಕ್ ಕೂಡ ಇದು ಹೆಂಗಿದೆಯೋ ಹಾಗೆ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇದನ್ನು ಈ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಕೂಡ ರೌಂಡ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಶೋಲ್ಡ್ರು ಕೂಡ ನೋಡಿ ಇಲ್ಲೇ ಇದೆ. ಇದನ್ನೇ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಬಿಡಿ, ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ, ಇದು ಶೋಲ್ಡ್ರು ಇಲ್ಲಿವರೆಗೂ ಇದೆ. ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂತ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಇದು ಫ್ರಂಟ್ ಪಾರ್ಟು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೆಳಗಡೆ ಕೂಡ ಇದು ನೋಡಿ ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್, ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ ನಾನು. ಹಾಗಾಗಿ ಸ್ನೇಹಿತರೆ ನೋಡಿ, 1.5 ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ದೀವಿ. ನೋಡಿ, ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಇದರಲ್ಲಿ ಸೊಂಟ ನೀವೇನು ಹಿಡ್ಕೊಳೋದು ಬೇಕಾಗಿಲ್ಲ, ಸೊಂಟ ಸೈಜು ಇದು ಆಟೋಮೆಟಿಕ್ಲಿ ಅಷ್ಟೇ ಬಂದುಬಿಡುತ್ತೆ. ನೋಡಿ, ನೀವು ಅದನ್ನೇನು ಟ್ರೈ ಮಾಡೋಕೆ ಹೋಗಬೇಡಿ. ಕೆಳಗಡೆ ಸೊಂಟದ್ದು ಮೆಜರ್ಮೆಂಟ್ ತಗೊಂಡು ಅದನ್ನು ಡಿವೈಡ್ ಮಾಡೋಕೆ ಹೋಗಬೇಡಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಬಿಡಿ, ಅದ ನಂತರ ನಮಗೆ ಸಿಗುತ್ತೆ. ಅದು ಅಳತೆ ಬ್ಲೌಸ್ ತಗೊಂಡೆ ಸ್ಟಿಚ್ ಮಾಡ್ಬೇಕು ಸ್ನೇಹಿತರೆ ಇದನ್ನು. ಓಕೆ, ಇವಾಗ ನೋಡಿ ಆರ್ಮೋಲ್ ಶೇಪ್ ಹೆಂಗೆ ಕಂಡುಹಿಡಿಯೋದು ಅಂದರೆ, ನೋಡಿ ಬ್ಯಾಕ್ ಸೈಡು ನಾವು ಅಳತೆ ಬ್ಲೌಸನ್ನು ತಗೋಬೇಕು. ಇವಾಗ ಸ್ನೇಹಿತರೆ ನೋಡಿ, ಬ್ಯಾಕ್ ಸೈಡು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಇಲ್ಲಿ 1.5 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿವಿ, ಈ ಪಟ್ಟಿ ಇಲ್ಲಿಂದ ನೋಡಿ, ಇಲ್ಲಿಂದ ಈ ಥರ ಬ್ಲೌಸನ್ನು ಇಟ್ಟು ಈ ನಾವು 1.5 ಇಂಚ್ ಏನು ಪಟ್ಟಿ ಬಿಟ್ಟು ಮಾರ್ಜಿನ್ ಬಿಟ್ಟು ಮಾಡಿದ್ದೀವಿ ಅಲ್ಲಿಗೆ ನೋಡಿ ಈ ಸ್ನೇಹಿತರೆ ಇಲ್ಲಿಗಿದೆ ಅರ್ಧ ಇಂಚು ನಾನು ಮೇಲ್ಗಡೆ ತಗೊತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ, ಇದಕ್ಕೆ ಒಂದು ಲೈನ್ ಕೂಡ ಹಾಕ್ತಿದ್ದೀನಿ ಇವಾಗ. ಸ್ನೇಹಿತರೆ ನೋಡಿ, ತುಂಬ ಈಸಿ, ಇದು ಹೊಸಬ್ರಿಗೆ ತುಂಬ ಈಸಿ ಆಗುತ್ತೆ ಇದು ಮೆಥಡು. ನೀವು ಬ್ಯಾಕ್ ಪಾರ್ಟ್ ಫಸ್ಟಿಗೆ ಕಟ್ ಮಾಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹೊಸಬ್ರಿಗೆಲ್ಲ. ಸ್ನೇಹಿತರೆ ನೋಡಿ, ಇದರಲ್ಲಿ ನಾನಿವಾಗ ಬ್ಯಾಕ್ ಪಾರ್ಟನ್ನು ನೋಡಿ ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದರಲ್ಲಿ ಇದು ಬ್ಯಾಕ್ ಶೇಪು, ಆರ್ಮೋಲ್ನ ಇದು ಬ್ಯಾಕ್ ಶೇಪು. ಇದರಲ್ಲಿ ಇನ್ನೂ ಒಂದು ಪೀಸನ್ನು ನೋಡಿ ಫ್ರಂಟ್ ಶೇಪಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು, ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಸ್ನೇಹಿತರೆ ನೋಡಿ, ಇಷ್ಟೇ ಸಿಂಪಲ್ ಕೆಲಸ ಇದು. ಮತ್ತು ಇವಾಗ ಬೆಲ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ, ಅಳತೆ ಬ್ಲೌಸ್ ಪ್ರಕಾರನೇ. ಸ್ನೇಹಿತರೆ ನೋಡಿ, ಈ ಥರ ಟ್ರೈ ಮಾಡಿ ನೀವು, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ, ಬೆಲ್ಟ್ ಮಾರ್ಕಿಂಗ್ ಮಾಡೋದು ಯಾವ ರೀತಿ ಅಂದರೆ ಹೇಳ್ಬಿಡ್ತೀನಿ ನೋಡಿ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಕೆಳಗಡೆಯಿಂದ ನೋಡಿ ಇವಾಗ ನಾವು ಮಾರ್ಕ್ ಮಾಡ್ಕೋಬೇಕು ಬೆಲ್ಟನ್ನು. ನೋಡಿ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಡಿ, ಇಲ್ಲಿ ಅರ್ಧ ಇಂಚ್ ಮಾತ್ರ ಬಿಟ್ಬಿಡಿ ಇಲ್ಲಿಂದ ಇಲ್ಲಿಗೆ. ಇವಾಗ ನೋಡಿ, ಅಳತೆ ಬ್ಲೌಸ್ ತಗೊಂಡು ಈ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಯಾವ ರೀತಿ ಇದೆಯೋ. ಬೆಲ್ಟ್ ಮಾತ್ರ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದನ್ನು ರಿವೈಂಡ್ ಮಾಡಿ ನೋಡಿ, ನಿಮಗೆ ಖಂಡಿತ ಈ ಕಟಿಂಗಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ನೀವು ಟ್ರೈ ಮಾಡಿಬೇಕಾದ್ರೆ, ನಾನು ಯಾಕಂದರೆ ಇದರಲ್ಲೇ ನಾವು ಕಲ್ತಿದ್ದು ಸ್ಟಾರ್ಟಿಂಗ್ ಈ ಥರದೇ ನಮಗೆ ಕಟಿಂಗ್ ಹೇಳ್ಕೊಟ್ಟಿದ್ದು. ನೋಡಿ, ಇದರಲ್ಲಿ ಕೂಡ ಅರ್ಧ ಇಂಚು ನಾನು ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ, ಇಲ್ಲಿಗಿದೆ, ಇದು ಇಲ್ಲಿಗೊಂದು ಮಾರ್ಕ್ ಇದೆ. ಇದನ್ನು ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ, ಕ್ರಾಸ್ ಶೇಪಲ್ಲಿ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ನೋಡಿ, ನಾವು ಟಕ್ಸ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡೋಣ.
ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ಕೊಟ್ಟಾಗ ನೋಡಿ ಯಾವುದೇ ಟೇಪ್ ಇಲ್ಲದೆ ಮಾರ್ಕ್ ಮಾಡ್ಬೋದು ಸ್ನೇಹಿತರೆ. ಇದನ್ನು ನೋಡಿ ನಾವು ಟೇಪ್ ಯೂಸ್ ಮಾಡಿದಾಗೆ ಮಾರ್ಕ್ ಮಾಡ್ಕೋಬೋದು. ನೋಡಿ ನೆಕ್ಕಿಂದ ಇಲ್ಲಿ ಮೆಜರ್ಮೆಂಟ್ ತಗೊಂತಿದ್ದೀನಿ, ಇಲ್ಲಿಗೆ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಕೂಡ ಒಂದು ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ನೀವು ಎಷ್ಟು ಟಕ್ಸ್ ಇಡ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಇದಕ್ಕೆ 2.25 ಟಕ್ಸ್ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅಳತೆ ಬ್ಲೌಸ್ ಎಷ್ಟಿದೆಯೋ ಸ್ನೇಹಿತರೆ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ. ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಅಳತೆ ಬ್ಲೌಸ್ ಪ್ರಕಾರ. ಹಾಗೆ ನೋಡಿ ಈ ಪಾಯಿಂಟಿಗೆ ಒಂದು ಟಕ್ಸ್ ಬರುತ್ತೆ ಅಳತೆ ಬ್ಲೌಸ್ ಪ್ರಕಾರ ಸ್ನೇಹಿತರೆ. ನೋಡಿ ಇದು ಸಿಂಪಲ್ಲು. ಅಳತೆ ಬ್ಲೌಸ್ ನೀವು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ತುಂಬ ಈಸಿ ಮೆಥಡ್ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಇವೆರಡು ಸೆಂಟ್ರಿಗೆ. ಹಾಗೆ ನೋಡಿ ಈ ಪ್ಲೇಸಿಗೆ ಇದು ಸೆಂಟ್ರ್ ಆಗಬೇಕು. ನೋಡಿ ಇದನ್ನ ಇಲ್ಲಿವರೆಗೂ ಎಂಡ್ ಮಾಡಿ. ಹಾಗೆ ನೋಡಿ ಫ್ರಂಟ್ ಆರ್ಮೋಲ್ ಶೇಪಲ್ಲಿ ಇದು ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಇವೆಲ್ಲ ಟಕ್ಸ್ ಎಲ್ಲ ತುಂಬ ಈಸಿ. ನೋಡಿ ನಾವು ಮೇನ್ ಟಕ್ಸ್ ಇವೆರಡು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವೆಲ್ಲ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾವು ಅದನ್ನು ಮಾರ್ಕ್ ಮಾಡ್ಕೋಬೋದು ಅಂತಂದರೆ ಇದಾದ್ರೂ ಅಷ್ಟೇ ತುಂಬ ಈಸಿ ಸ್ನೇಹಿತರೆ. ಇದು ನಾವು ಸ್ಟಿಚ್ ಮಾಡಿದ್ಮೇಲೆ ಇದನ್ನು ಟಕ್ಸ್ ಈಸಿಯಾಗಿ ಬಂದುಬಿಡುತ್ತೆ ಸೆಂಟ್ರಲ್ಲಿ, ಈ ಆರ್ಮೋಲ್ ಸೆಂಟ್ರಲ್ಲಿ ಇದು ಬಂದುಬಿಡುತ್ತೆ ಈಸಿಯಾಗಿ, ಅಲ್ಲಿಗೆ ಬರುತ್ತೆ ಇದು. ಇವಾಗ ಸ್ನೇಹಿತರೆ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು 13 ಇಂಚು ಲೆಂತ್ ಇಲ್ಲಿಗಿದೆ ಬ್ಲೌಸಿಂದು. ನೋಡಿ ಬ್ಯಾಕ್ ಪಾರ್ಟಿಗೆ ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಸೈಡ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅಲ್ಲಿಗೆ ಲೆಂತ್ ಇದೆ ಬ್ಯಾಕ್ ಸೈಡಿಂದು. ನೋಡಿ ಇದನ್ನು ಫ್ರಂಟ್ ಸೈಡನ್ನು ಈ ಥರ ಫೋಲ್ಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಇದೆ ಸ್ನೇಹಿತರೆ ಉದ್ದ. ಇದು ನೋಡಿ ಉದ್ದ ಬಂದು 13.5 ಇಂಚು ಲೆಂತ್ ಏನಿದೆ ಅದು ಇಲ್ಲಿವರೆಗೂ ಬರುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಎಷ್ಟು ಬೇಕಾದರೂ ಇಟ್ಕೋಬೋದು. ನೋಡಿ ನಾನು ಒಂದು 2.5 ಇಂಚಿನಷ್ಟು ಅಗಲ ಬಿಟ್ಟಿದ್ದೀನಿ ಇಲ್ಲಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಇದು ಪಟ್ಟಿ ಮಾಡಲಿಕ್ಕೆ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತಿದ್ದೀನಿ. ಇದು ಬ್ಯಾಕ್ ಪಾರ್ಟಿಂದು. ನೋಡಿ ಇದು ಬ್ಯಾಕ್ ಪಾರ್ಟು ಸ್ನೇಹಿತರೆ. ನೋಡಿ ಇದಕ್ಕೆ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ರಿ ಈ ಥರ ಕಚ್ಚಿಟ್ಕೊಂಡು. ನೋಡಿ ಇವಾಗ ಫ್ರಂಟ್ ಪಾರ್ಟನ್ನು ಹಾಕ್ತಿದ್ದೀನಿ ನಾನು ಸ್ನೇಹಿತರೆ. ನೋಡಿ ಬ್ಯಾಕ್ ಪಾರ್ಟಿಗೆ ನೆಕ್ ಲೈನ್ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಗಿದೆ ಪಾಯಿಂಟು. ಮತ್ತು ಅಳತೆ ಬ್ಲೌಸ್ ತಗೊಂಡು ನೋಡಿ ಬ್ಯಾಕ್ ಸೈಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಕೆಳಗಡೆಯಿಂದ ನೋಡಿ ಇದು ಫೋಲ್ಡಿಂಗ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಈ ಲೈನಿಂದ ಇದ್ಲಾಗ ಲೆಕ್ಕ ತಗೋಬಾರ್ದು, ಅಲ್ಲಿಂದ ಇಲ್ಲಿವರೆಗೂ. ಓಕೆ, ಇದು ಬ್ಯಾಕ್ ನೆಕ್ ಲೆಂತು. ಇದನ್ನು ರೌಂಡ್ ಶೇಪ್ ಆದರೂ ಮಾಡ್ಕೊಳ್ರಿ, ಅಥವಾ ನೀವು ಡಿಸೈನ್ ಬೇಕಾದರೂ ಮಾಡ್ಕೊಳ್ರಿ. ಯಾವ ರೀತಿ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ಸ್ನೇಹಿತರೆ. ನೋಡಿ ಇವಾಗ ಇಷ್ಟೇ, ಇದು ಕಟಿಂಗ್, ಬಾಡಿ ಪಾರ್ಟ್ ಕಟಿಂಗ್ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಶೇಪನ್ನು ಕಟ್ ಮಾಡ್ತಿದ್ದೀನಿ ನಾನು ಮೊದಲಿಗೆ ಸ್ನೇಹಿತರೆ. ನೋಡಿ ಫ್ರಂಟು ಬ್ಯಾಕು ಎರಡನ್ನೂ ನಾನು ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ. ಇದನ್ನು ನೋಡಿ ಇದನ್ನು ಸ್ವಲ್ಪ ದೂರ ಕಟ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಇದು ಸ್ವಲ್ಪ ಓಲ್ಡ್ ಏಜ್ ಆಗಿರೋದ್ರಿಂದ ಸಾದಾ ನೆಕ್ ಡಿಸೈನನ್ನು ಇಡ್ತಿದ್ದೀನಿ ನಾನು, ರೌಂಡ್ ಶೇಪನ್ನು. ಹಾಗಾಗಿ ನೋಡಿ ಸಿಂಪಲ್ಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಪಾರ್ಟು, ಬ್ಯಾಕಿನ ಕೂಡ ನೆಕ್ಕನ್ನು ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಂಡ್ವಿ. ನೋಡಿ 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ಇದನ್ನು ಫ್ರಂಟ್ ಶೇಪನ್ನು ನಾನು ಮಾರ್ಕಿಂಗ್ ಮಾಡ್ಕೊಂಡಿವಲ್ಲ ಅದೇ ರೀತಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ ಇನ್ನು ಇವು ಡಾಟ್ ಪಾಯಿಂಟನ್ನು ನೋಡಿ ಮಾರ್ಕ್ ಮಾಡ್ಕೊಂಬಿಡಿ ಈ ಥರ. ಸ್ನೇಹಿತರೆ ನೋಡಿ ಇಷ್ಟೇ, ಇದು ಫ್ರಂಟ್ ಶೇಪ್ ಕಟಿಂಗ್ ಆಯಿತು. ನೋಡಿ ಇದರಲ್ಲಿ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಬೇಕಾದ್ರೆ ಚೆಕ್ ಮಾಡೋಣ. ನೋಡಿ ಆರ್ಮೋಲ್ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ನಾನು ಟರ್ನ್ ಮಾಡಿಲ್ಲ, ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಟರ್ನ್ ಮಾಡಿಲ್ಲ. ನೋಡಿ ಇಲ್ಲಿಗಿದೆ, ಇದು ಶೋಲ್ಡರ್ ನಾವು ಅಟ್ಯಾಚ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ನೋಡಿ ನಾನು ಮೇಲ್ಗಡೆಯಿಂದನೇ ಮೆಜರ್ಮೆಂಟ್ ತಗೊತಾ ಇದ್ದೀನಿ ನಿಮ್ಮ ಇದ್ರಿಗೆ. ನೋಡಿ ಇಲ್ಲಿಂದ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಆರ್ಮೋಲ್ ಶೇಪ್ ಕೂಡ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಬರುತ್ತೆ, ಇನ್ನು ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ಥರ ಕಟ್ಟಿಂಗ್ ಟ್ರೈ ಮಾಡಿ ನೀವು ಸ್ನೇಹಿತರೆ. ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಇದರಲ್ಲಿ ಸೊಂಟ ಮೆಜರ್ಮೆಂಟ್ ಆಗೋ ಅವಶ್ಯಕತೆ ಇಲ್ಲ. ನಾವು ಅಳತೆ ಬ್ಲೌಸ್ ಪ್ರಕಾರ ಸ್ಟಿಚ್ ಮಾಡಬೇಕಾದ್ರೆ ನಾವು ಅದನ್ನು ಎಷ್ಟು ಬರುತ್ತೋ ಅಷ್ಟು ಟಕ್ಸ್ ಹಿಡಿಯೋಣ, ಅದೇನು ತೊಂದರೆ ಆಗಲ್ಲ. ನೋಡಿ
ನಿಮಗೆ ಕಟಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಕಟಿಂಗ್ ವಿಡಿಯೋನು ಅಲ್ಲ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ, ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ, ನಿಮಗೆ ಇದ್ರದ್ದೇ ಹಾಕ್ತೀನಿ. ಹಾಗಾಗಿ ನೋಡಿ ಈ ಕಟಿಂಗ್ ವಿಡಿಯೋ ನೋಡಿದ್ರು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅವಾಗಲೂ ದಯವಿಟ್ಟು ನೋಡಿ ಸ್ನೇಹಿತರು. ನೋಡಿ ಇದು ಹೆಮ್ಮಿಂಗ್ ಮಾಡಲಿಕ್ಕೋಸ್ಕರ ನಾವು 1 ಇಂಚು ಪಟ್ಟಿಯನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 1 ಇಂಚು ಅಥವಾ ಬಟ್ಟೆ ಎಕ್ಸ್ಟ್ರಾ ಇದೆ ನೀವು ಜಾಸ್ತಿ ಬಿಡ್ಬೋದು, ನಾನು ಇದನ್ನು 1 ಇಂಚಿನಷ್ಟು ಮಾತ್ರ ಬಿಡುತ್ತಿದ್ದೀನಿ. ಇವಾಗ ನೋಡಿ ಅಳತೆ ಬ್ಲೌಸ್ ತೊಗೊಂಡು ಸ್ಲೀವ್ ಕಟ್ ಮಾಡೋದು ಕೂಡ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಇದನ್ನು ಸ್ಲೀವ್ನ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಈ ಥರ ನೀಟಾಗಿ ಇಟ್ಕೊಂಬಿಡಿ ಬಟ್ಟೆ ಮೇಲೆ. ನೋಡಿ ಎರಡು ಸ್ಲೀವ್ನ ಒಂದೇ ಸಾರಿ ಕಟ್ ಮಾಡ್ತೀನಿ ಸ್ನೇಹಿತರೆ ನಾನು. ನೋಡಿ ಇಲ್ಲಿಗಿದೆ 1/4 ಇಂಚು ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೊಳ್ರಿ. ನೀವು ಸ್ಟಿಚ್ ಮಾಡಬೇಕಾದ್ರೆ ನಾವು ಅಳತೆ ಬ್ಲೌಸ್ ತಗೊಂಡು ನಂತರ ಸ್ಲೀವನ್ನು ಸ್ಟಿಚ್ ಮಾಡೋಣ. ನೋಡಿ ಸ್ನೇಹಿತರೆ ಇಲ್ಲಿ ಬರ್ತಾಯಿದೆ 1/2 ಇಂಚು ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗಿದೆ. ಇವಾಗ ಇದಕ್ಕೆ 1.5 ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ನೋಡಿ ಇವಾಗ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಕಟ್ ಮಾಡ್ತಿದ್ದೀನಿ. ಇದು ಬ್ಯಾಕ್ ಶೇಪು ಸ್ನೇಹಿತರೆ. ಇದರಲ್ಲೇ ನಾನು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಕಟ್ ಮಾಡಿದ ನಂತರ. ಸ್ನೇಹಿತರೆ ನೋಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ, ಬೇಕಾದರೆ ನಾನು ಕೊಟ್ಟಾಗ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಏನೋ ಡೌಟ್ಸ್ ಇದ್ದರೂ ಕೇಳಿ ದಯವಿಟ್ಟು. ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಆರ್ಮೋಲ್ ಶೇಪನ್ನು ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ನಾನು 2 ಪೀಸ್ ಮಾತ್ರ ಹಾಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ನಮ್ಮ ಅಳತೆ ಈಗ ನಾವು ಕಟಿಂಗ್ ಮಾಡಿದ್ದೀವಿ, ಅದ್ರ ಪ್ರಕಾರ ಇದು ಇಷ್ಟು ಬರುತ್ತೆ ಇಲ್ವ ಅಂತ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ ಇದನ್ನು ಈ ಥರ ಹಾಕೊಂಡಿದ್ದೀನಿ ಸ್ಲೀವನ್ನು. ನೋಡಿ ಇಲ್ಲಿಗಿದೆ. ಇಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ನೋಡಿ. ಇಲ್ಲಿ ಟಕ್ಸ್ ಹಿಡಿದಾಗ ಇನ್ನೂ 1/2 ಇಂಚು ಕಡಿಮೆ ಆಗುತ್ತೆ ನೋಡಿ ಈ ಥರ. ಹಾಗಾಗಿ ನೋಡಿ ಮೇಲ್ಗಡೆಗೆ 1/4 ಇಂಚು ಮಡ್ಚ್ಕೊತಾ ಇದ್ದೀನಿ ನಾನು ಜಾಸ್ತಿ. ನೋಡಿ ಇಲ್ಲಿ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಸ್ಲೀವ್ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ, ಈ ಥರ ಪರ್ಫೆಕ್ಟಾಗಿ. ನೋಡಿ ಸ್ಟಿಚ್ ಮಾಡಿದ್ರು ಕೂಡ ಒಂದು ನೂಲಿನಷ್ಟು ಹೆಚ್ಚು ಕಮ್ಮಿ ಬರಲ್ಲ ಈ ಥರ ಕಟಿಂಗ್ ಮಾಡೋದ್ರಿಂದ. ದಯವಿಟ್ಟು ಈ ಥರ ಟ್ರೈ ಮಾಡಿ, ಹೊಸಬರಾಗಿದ್ದರೆ ದಯವಿಟ್ಟು ಟ್ರೈ ಮಾಡಿ. ಇದರಲ್ಲಿ ಏನೋ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ದಯವಿಟ್ಟು ಇದ್ರದ್ದೇ ಕಟಿಂಗ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.